ಲೋಕ. ಕೇಳುಗರೆ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ 2025-26ನೇ ಸಾಲಿನ ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾದ ಪೊನ್ನಂಪೇಟೆ ಕೈಕೇರಿಯ ಪಡಿಕ್ಕಲ್ ಕುಸುಮಾವತಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಕೈಕೇರಿ ಗ್ರಾಮದ ಪಡಿಕ್ಕಲ್ ಕುಸುಮಾವತಿಯವರಿದ್ದಾರೆ. ಕುಸುಮಾವತಿಯವರು ಕರ್ನಾಟಕ ಸರ್ಕಾರದ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೀಡುವಂತಹ ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇವತ್ತು ಅವರನ್ನು ಮಾತನಾಡಿಸಿ ಅವರ ಸಮಾಜ ಸೇವೆಯ ಅನುಭವಗಳನ್ನು ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಕುಸುಮಾವತಿಯವರು. ನಮಸ್ತೆ ಸರ್. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ವಿಶೇಷವಾಗಿ ನೀವು ಸಮಾಜ ಸೇವೆಯನ್ನು ಮಾಡಿರುವಂಥ ಒಂದು ಕೆಲಸವನ್ನು ನೋಡಿಕೊಂಡು ಕರ್ನಾಟಕ ಸರ್ಕಾರ ಈ ಗೌರವವನ್ನು ತಮಗೆ ನೀಡಿದೆ. ಹೌದು ಸರ್. ಕುಸುಮಾವತಿಯವರು, ತಾವು ಸಮಾಜ ಸೇವೆಗೆ ಹೇಗೆ ಬಂದ್ರಿ? ನಿಮ್ಮ ತಂದೆ ತಾಯಿ, ಮೊದಲಿನ ಒಂದು ವಿದ್ಯಾಭ್ಯಾಸ, ಇದ್ರ ಬಗ್ಗೆ ಎಲ್ಲ ಒಂದು ಮೊದಲನೇದಾಗಿ ಪರಿಚಯ ಮಾಡಿಕೊಡ್ತೀರಾ? ಓಕೆ ಸರ್. ನಾವು ಪೊನ್ನಂಪೇಟೆ ತಾಲೂಕು ಟಿ ಶೆಟ್ಟಿಗೇರಿ ಗ್ರಾಮದವರು. ನನ್ನ ತಾಯಿ ಹೆಸರು ಗಂಗಮ್ಮ ಅಂತ, ತಂದೆ ಹೆಸರು ಮುತ್ತಪ್ಪ ಅಂತ. ನಾನು 4ನೇಯವಳಾಗಿ ಜನಿಸಿದ್ದು. ನಾನು ವಿದ್ಯಾಭ್ಯಾಸ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಟಿ ಶೆಟ್ಟಿಗೇರಿ. ನನಗೆ ಫಸ್ಟು ಟೀಚರ್ ಆಗಿ ಸರಳ ಟೀಚರ್ ಅಂತ, ತುಂಬ ಒಳ್ಳೆಯ ಟೀಚರ್ ನಂದು. ಅವರ ಮನೆ ಪಕ್ಕದಲ್ಲೇ ನಾವು ಇದ್ದಿದ್ದು. ಹಾಗಾಗಿ ತುಂಬ ಆತ್ಮೀಯರು ನನಗೆ. ನಾನು 10ನೇ ಕ್ಲಾಸ್ ಗಂಟ ಮಾಡಿದ್ದು ಸರ್. ನನಗೆ ಹುಷಾರಿಲ್ಲದ ಕಾರಣದಿಂದ ನಾನು 2 ವರ್ಷ ಶಾಲೆಗೆ ಹೋಗಲಿಲ್ಲ. 9ನೇ ತರಗತಿಯಲ್ಲಿ 18 ವರ್ಷ ಕಳೆದ ನಂತರ ನನ್ನನ್ನು ಮದುವೆ ಮಾಡಿದ್ರು. ಪಡಿಕ್ಕಲ್ ಮನೆತನಕ್ಕೆ ಮದುವೆ ಮಾಡಿದ್ದು. ಅವ್ರದ್ದು ಎಲ್ಲಿ ಊರು? ಊರು ಕೈಕೇರಿ ಸರ್, ಗೋಣಿಕೊಪ್ಪ ಪಕ್ಕದಲ್ಲೇ. ಮದುವೆ ಮಾಡಿದ ನಂತರ 2004ರಲ್ಲಿ ನನಗೊಂದು ಗಂಡು ಮಗು ಆಯಿತು. ನಂತರ ನಾನು ಮನೆಯಲ್ಲೇ ಇದ್ದೆ ಸರ್. 2005ನೇ ಇಸವಿಯಿಂದ ಹೀಗೆ ಸಮಾಜದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಅದು ಇದೆಲ್ಲ, ಅವುಗಳ ಬಗ್ಗೆ ಮಾಧ್ಯಮ ವರದಿಯಲ್ಲಿ ಪೇಪರ್ಗಳನ್ನ ಓದ್ತಾ ಇದ್ದೆ, ಪೇಪರ್ ತಗೊಳ್ತಾ ಇದ್ದೆ. ಆವಾಗ ಇಂಥ ಸಂಘಟನೆ ಅಂತ ಹೇಳೋದು ನನಗೆ ಅರಿವಾಯಿತು. ಪಕ್ಕದಲ್ಲಿ ಸಂಘಟನೆ ಮಾಡ್ತಾ ಇದ್ದವರು ಅವರು ನಮ್ಮ ನೆರೆಮನೆಯವರು, ಕೃಷ್ಣಪ್ಪ ಅಂತ ಹೇಳಿ ದಲಿತ ಸಂಘದ ಪ್ರೆಸಿಡೆಂಟ್ ಆಗಿದ್ದಾರೆ. ಮತ್ತೆ ಅವರಿಂದ ಅವ್ರ ನಂಬರನ್ನು ನಾನು ತಗೊಂಡೆ. ಮೊದಲನೇದಾಗಿ 2005ನೇ ಇಸವಿಯಿಂದ ಅವರ ಸಂಘಟನೆಯಲ್ಲಿ ಒಂದು ಸದಸ್ಯರಾಗಿ ತೊಡಗಿಸ್ಕೊಂಡು ಹಾಗೆ ಬಂದೆ ಸರ್. ಅಂದ್ರೆ ಈಗ ಸಮಾಜ ಸೇವೆಯಲ್ಲಿ ತೊಡಗಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಅಂದ್ರೆ ನಿಮ್ಮ ಮನೆಯವರಿಂದ ಪ್ರೇರಣೆನೂ ಹೇಗೆ ಇದು? ಇಲ್ಲ, ಸಮಾಜ ಸೇವೆಯಲ್ಲಿ ಅಂದರೆ ನಾನು ಓದಿದಂಥ ಸ್ಕೂಲಲ್ಲಿ ಎಲ್ಲ ಬಡ ವಿದ್ಯಾರ್ಥಿಗಳೇ ಇದ್ದರು. ಪ್ರತಿಯೊಂದಕ್ಕೂ ಅಲ್ಲಿ ನಮಗೇನು ಅಂತಾರೆ ನೋವೇ ಕಾಣ್ತಾ ಇತ್ತು. ಅಂದರೆ ತುಂಬ ಬಸ್ಸಿಗೆ ಹೋಗ್ಲಿಕ್ಕೂ ಹಣ ಇರಲಿಲ್ಲ. ಎಲ್ಲ ಜಾತಿ ವರ್ಗದ ಮಕ್ಕಳು ಇರ್ತಾ ಇದ್ರು. ನನ್ನ ಜೊತೆಲಿ ಅಷ್ಟು ಬಾಂಧವ್ಯದಿಂದ ಊಟ ಕೇಳಿದಾಗ ಊಟನೇ ಮಾಡಲಿಲ್ಲ ಅಂತ ಹೇಳೋ ಇದಿರಲಿದ್ರು. ಹಾಗೆ ಏನೋ ಒಂದು ರೀತಿಯಲ್ಲಿ ನಮ್ಮ ತಂದೆ ತಾಯಿ ಗುರಿ ಸಹ ಇತ್ತು, ಸಮಾಜ ಸೇವೆ ಮಾಡೋ ತೊಂದರೆ ಏನಿಲ್ಲ. ನಾನು ಅಂದರೆ ಸ್ಕೂಲಲ್ಲಿರುವಾಗ ಪೇಪರ್ನ ಕಂಡಾಗ ಅದನ್ನು ಸ್ವಚ್ಛಗೊಳಿಸೋದು. ಈಗ ಟೀಚರ್ಸ್ ಡೇ ಇರುತ್ತೆ, ಮತ್ತು ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಈ ಥರ ಇದ್ದಾಗ ಸಕ್ರಿಯವಾಗಿ ಎಲ್ಲದರಲ್ಲೂ ಪಾಲ್ಗೊಳ್ಳೋದು, ಶುಚಿಗೊಳಿಸೋದು. ಹಾಗೆ ಈ ಥರ ಇದ್ದಾಗ ಟೀಚರ್ಸ್ಗಳು ನನಗೆ ಗುರ್ತು, ಏನು ಇಷ್ಟು ನೀಟಾಗಿ ಮಾಡ್ತಾ ಇದೆಯಾ, ಏನು ಫಂಕ್ಷನ್ ಏನಿದೆ ಅಂತ. ಮತ್ತು ಗೋಡೆಗಳಲ್ಲೆಲ್ಲ ಕಲರ್ ಪೇಪರ್ ಅಂಟಿಸೋದು, ಆ ಥರ ಚಟುವಟಿಕೆಗಳಿಂದ. ಹಾಗೆ ಟೀಚರ್ ಕಾಮದೇವಿ ಮೇಡಮ್ ಹೇಳ್ತಿದ್ರು, ನೀನು ಸಮಾಜಕ್ಕೆ ಒಂದು ಮಾದರಿ ಆಗ್ತೀಯಾ ಅಂತ. ಶಿಕ್ಷಕರು ಅವರು ಮುಖ್ಯೋಪಾಧ್ಯಾಯರಾಗಿದ್ರು. ಆವಾಗ ನೀನು ಸಮಾಜಕ್ಕೆ ಒಳ್ಳೆ ಹೆಸರಾಗ್ತೀಯಾ, ನೀನು ಸಮಾಜಕ್ಕೆ ಒಳ್ಳೆ ಕೀರ್ತಿ ತರ್ತೀಯ ಅಂತ ಹೇಳಿದ್ರು. ಹೌದು ಸರ್. ಹಾಗೆ ಈಗ ದಿನದಿಂದ ದಿನಕ್ಕೆ ಮದುವೆ ಆದ ಮೇಲೆ ಎಲ್ಲ ಸಂಘಟನೆಗಳಲ್ಲಿ, ಹೀಗೆ ಮಾನವ ಹಕ್ಕು ಆಯೋಗದಲ್ಲಿ, ರೈತ ಕಾರ್ಮಿಕ ಸಂಘಟನೆಯಲ್ಲಿ 1 by 1 ಹೀಗೆ ಮಾಧ್ಯಮದಿಂದಲೇ ನಾನು ಮುಂದೆ ಬರಲಿಕ್ಕೆ ಎಲ್ಲ ವಿಚಾರ ಮಾಧ್ಯಮ ವರದಿಗಾರರಿಂದ ತಿಳ್ಕೊಂಡಿದ್ದು. ಈಗ ಫಸ್ಟು ನನಗೆ ಮಾಧ್ಯಮದವರು ತುಂಬ ಹತ್ತಿರದವರಾಗಿದ್ದು TL ಶ್ರೀನಿವಾಸ ಅಂತ, ನಮ್ಮ ಯಜಮಾನರದ್ದು ತುಂಬ ಆತ್ಮೀಯ ಗೆಳೆಯರು. ಹಾಗೆ ಏನಮ್ಮ ಮಾಡ್ತಾ ಇದೆಯಾ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಇಲ್ಲ ಅಣ್ಣ, ಇಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ. ನಂದು ಸುದ್ದಿ ಸಂಸ್ಥೆ ಇದೆ,
ನಾನು ಮಾಧ್ಯಮದಲ್ಲಿದ್ದೀನಿ, ನೀವು ಒಳ್ಳೆ ಕೆಲಸ ಮಾಡಿದರೆ ಖಂಡಿತವಾಗಿ ನಾನು ಗೌರವಿಸ್ತೀನಿ ಅಂತ ಹೇಳ್ತಿದ್ರು. ಹಾಗೆ ಪರಿಚಯ ಆಗಿತ್ತಾ ಡಾಕ್ಟರ್ ಸೋಮಣ್ಣ ಸರ್ ಪರಿಚಯ ಆದರು, ಪ್ರಜಾವಾಣಿ ಪತ್ರಿಕೆ ವರದಿಗಾರರು. ಮತ್ತೆ ನಿವೃತ್ತ ಪ್ರಾಂಶುಪಾಲರು ಈಗ ಅವರು ಕನ್ನಡ ಉಪನ್ಯಾಸಕರಾಗಿ ಜೆ ಸೋಮಣ್ಣ, ಹೌದು, ಅವರು ಪರಿಚಯ ಆದರು. ಹೀಗೆ ವಿಜಯ ಕರ್ನಾಟಕ ಮಾಧ್ಯಮದವರು ಈಗ 1 by 1 ಪರಿಚಯ ಆದರು. ಮತ್ತೆ ಜೆ ಸೋಮಣ್ಣನವರು ನಾನು ಸೆಕೆಂಡ್ PUC ಎಕ್ಸಾಮ್ ಬರೀಲಿಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ನನಗೆ ಹಳೆ ಕ್ವಶನ್ ಪೇಪರ್ನೆಲ್ಲ ತಗೊಂಡು ಬಂದು ಕೊಡ್ತಾ ಇದ್ರು. ಅದು ಸೆಕೆಂಡ್ PUC ಸ್ವಲ್ಪ ಅಲ್ಲಿಂದ ಪ್ರಶ್ನೆ ಬರುತ್ತೆ ಅಂತ, ಇದನ್ನ ನೀನು ನೋಡ್ಕೊಮ್ಮ, ಇದನ್ನ ನೋಡ್ಕೊಂಡ್ರೆ ನಿನ್ಗೆ ಬರೀಲಿಕ್ಕೆ ಈಸಿ ಆಗುತ್ತೆ. ಅಂದ್ರೆ ಸೆಕೆಂಡ್ ಇಯರ್ PU ಅಲ್ಲಿ ನನಗೆ ಪುಸ್ತಕ ಯಾವುದು ಓದಲಿಲ್ಲ ಸರ್. ಇವರು ಕೊಟ್ಟಂತ ಕ್ವಶನ್ ಪೇಪರ್ನ ಗೂಗಲ್ಲಿ ಸರ್ಚ್ ಮಾಡಿ ಮತ್ತೆ ಅದನ್ನ ಟೈಪ್ ಮಾಡಿಕೊಂಡು ಅದರಲ್ಲೇ ಬರೆದು ಸದ್ಯದ ಮಟ್ಟಿಗೆ ನನಗೆ ತಿಳುವಳಿಕೆ ಇರುವಷ್ಟು ಓದಿ ನಾನು ಎಕ್ಸಾಮ್ ಪಾಸ್ ಆದೆ ಸರ್. 59% ಸಿಕ್ತು. ಮಗನ ಜೊತೆಲೇ ಬರೆದಿದ್ದು. SLC ಎಕ್ಸಾಮು ಅಷ್ಟೇ. ಯಾಕಂದ್ರೆ ಮಗ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕಮ್ಮಿ ಇದ್ದ, ಅವನ ಜೊತೆಲಿ ನಾನು ಬರೆದ್ರೆ ಅವನಿಗೆ ಸ್ವಲ್ಪ ಅನುಕೂಲ ಆಗ್ಬೋದು. ಅಮ್ಮನೇ ಒಂದು SLC ಎಕ್ಸಾಮ್ ಬರೀತಾ ಇದ್ದಾರೆ, ನಾನು ಯಾಕೆ ಬರಿಬಾರ್ದು ಅಂತ ಓದುವಂತ ಅವನಿಗೆ ಒಂದು ಸ್ಫೂರ್ತಿ ಬರಲಿ ಅಂತ ನಾನು ಅವನ ಜೊತೆಲಿ ಎಕ್ಸಾಮ್ ಬರೆದೆ. 499 ಮಾರ್ಕಲ್ಲಿ A ಗ್ರೇಡಲ್ಲಿ ಪಾಸ್ ಮಾಡ್ಕೊಂಡೆ ಮಗನ ಜೊತೆಯಲ್ಲಿ SLCನ. ಆಮೇಲೆ PUCನೂ ನಮ್ಮ ಜೈ ಜವಾನ್ ಡಿಫೆನ್ಸ್ ಅಕಾಡೆಮಿ ಕೋಚಿಂಗ್ ಸೆಂಟರ್ ಇತ್ತು, ಆ ಮಕ್ಕಳ ಜೊತೆಲಿ ಎಕ್ಸಾಮ್ ಬರೆದೆ ಸರ್, ಪಾಸ್ ಆದೆ. ಈಗ ಸರ್ಕಾರದವರು ನಿಮ್ಮ ಕೆಲವೊಂದು ವಿಚಾರಗಳನ್ನ ಗುರುತಿಸಿದ್ದಾರೆ. ಹೌದು ಸರ್. ಮುಖ್ಯವಾಗಿ ನೀವು ಈ ಭಿಕ್ಷಾಟನೆ ನಿರ್ಮೂಲನೆ ಅಭಿಯಾನದಲ್ಲಿ ತೊಡಕೊಂಡಿದ್ದೀರಾ ಕೊಡಗು ಜಿಲ್ಲೆಯಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಭಿಕ್ಷಾಟನೆ ಅಭಿಯಾನ ಆಂದೋಲನ ಅಂತ ಹೇಳಿದ್ರೆ ನನ್ನ ಕಣ್ಣಿಗೆ ಗೋಣಿಕೊಪ್ಪ ನಗರದಲ್ಲಿ ಸರ್ ಬಟ್ಟೆ ಇಲ್ಲದೆ ಬೆತ್ತಲೆ ಆಗಿ ಭಿಕ್ಷುಕರು ಭಿಕ್ಷೆ ಎತ್ತೋದು ಇದನ್ನೆಲ್ಲ ನಾನು ಒಂದು ದಿವಸ ಗಮನಿಸಿದೆ ಸರ್. 2016-17ನೇ ಸಾಲಿನಲ್ಲಿ. ಅಲ್ಲಿಂದ ನಾನು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಮ್ಮ ಪೊನ್ನಂಪೇಟೆಗೆ ಅಲ್ಲಿ ಆಫೀಸರ್ಸ್ ಹತ್ರ ಹೋಗಿದ್ದೆ. ಮೇಡಮ್, ಇದು ಬೆಗ್ಗರ್ಸ್ ಹಿಂಗೆ ಇದು ಮಾಡ್ತಾರಲ್ಲ, ಇದು ತಪ್ಪಲ್ಲ. ಎಲ್ಲ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಕೇಂದ್ರ ಸರ್ಕಾರದ ನಿರ್ಗತಿಕರ ಬಗ್ಗೆ ಸರ್ಕಾರ ಗಮನ ವಹಿಸ್ತದೆ, ಇದರ ಬಗ್ಗೆ ಕಾಳಜಿ ವಹಿಸ್ತದೆ ಅಂತ ಬೋರ್ಡ್ ಹಾಕಿದಾರಲ್ಲ ಮೇಡಮ್, ಇದು ಹೇಗೆ ಕಾಳಜಿ ವಹಿಸ್ತದೆ? ಕಾಳಜಿ ವಹಿಸೋದಾಗಿದ್ರೆ ಇಲ್ಲಿ ಈ ತರ ಆಗ್ತಿತ್ತ ಅಂತ ಅವ್ರನ್ನ ಪ್ರಶ್ನೆ ಇಟ್ಟು ಕೇಳಿದೆ. ಆಗ ಇಲ್ಲ ಮೇಡಮ್, ಆಕಾಶ ದೊಡ್ಡದಾಗಿದೆ, ಆಕಾಶಕ್ಕೆ ನನ್ನ ಸ್ಯಾರಿನ ಹಿಡಿಲಿಕ್ಕೆ ಆಗುತ್ತಾ? ನನ್ನ ಸ್ಯಾರಿ ಇರೋದೇ ಇಷ್ಟು ಉದ್ದ ಅಂತ ಹೇಳಿದ್ರು. ಅಂದ್ರೆ ಎಲ್ಲ ಕೆಲಸವನ್ನು ನಾವೇ ಮಾಡಕ್ಕಾಗಲ್ಲ ಅಂತ. ಆವಾಗ ಸರಿ ಮೇಡಮ್, ಆಗ ನಿಮ್ಮ ಬೆಂಬಲ ನನಗಿದೆಯಾ ಅಂತ ಕೇಳಿದೆ ನಾನು. ಖಂಡಿತವಾಗಿ ನೀವು ಅದರಲ್ಲಿ ಪಾಲ್ಗೊಂಡ್ರೆ ನನ್ನ ಬೆಂಬಲ ಖಂಡಿತವಾಗಿ ನಿನಗಿದ್ದೇ ಇರುತ್ತೆ ಅಂತ ಆಶ್ವಾಸನೆ ಕೊಟ್ಟರು. ಮತ್ತೆ ಸೀದಾ ಬಂದು ಪತ್ರಿಕೆ ವರದಿಗಾರರಿಗೆ ಹೇಳಿದೆ, ಡಾಕ್ಟರ್ ಸೋಮಣ್ಣ ಸರ್ಗೆ ಸಹ ಹೇಳಿದೆ, ಶ್ರೀನಿವಾಸ ಅವರಿಗೆ ಹೇಳಿದೆ, ವಿಜಯ ಕರ್ನಾಟಕ ಜಗದೀಶ್ ಜೋಡ್ಬೇಟಿ ಅಂತ ಇದ್ದಾರೆ ಅವ್ರಿಗೂ ಹೇಳಿದೆ. ಈ ಥರ ಮಾಧ್ಯಮದವರಿಗೆಲ್ಲ ಸಿಂಗಿ ಸತೀಶ ಅಂತ ಹೇಳೋರು ಒಬ್ರು ಇದ್ದಾರೆ, ಅವ್ರಿಗೆಲ್ಲ ಈ ಥರ ವಿಚಾರಗಳನ್ನ ಅವ್ರ ಹತ್ರ ಪ್ರಸ್ತಾಪ ಮಾಡಿಕೊಂಡೆ. ಆಯಿತು, ಭಿಕ್ಷಾಟನ ಆಂದೋಲನ ಅಂತ ಹೇಳಿ ಕೊಡಗು ಜಿಲ್ಲೆಯಲ್ಲಿ ಯಾರು ಮಾಡಲಿಲ್ಲ, ನಿನ್ನಿಂದನೇ ಒಂದು ಆರಂಭವಾಗಲಿ ಅಂತ ಹೇಳಿದ್ರು. ಆಯಿತು, ನಿಮ್ಮ ಭಿಕ್ಷಾಟನೆ ನಿರ್ಮೂಲನೆ ಆಂದೋಲನ. ಆವಾಗ ಏನು ಮಾಡಿದ್ರಿ? ಅದರಲ್ಲಿ ಸರ್ ನಾನು ಫಸ್ಟ್ ಹೋಗಿ ಸಬ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ಕೊಟ್ಟೆ. ಮತ್ತು ಆವಾಗ ರಾಮಲಿಂಗಾರೆಡ್ಡಿ ಅಂತ ಹೇಳ್ಬಿಟ್ಟು ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು, ಅವ್ರ ಹತ್ರ ಸ್ವಲ್ಪ ಮಾಹಿತಿ ತಗೊಂಡೆ. ಮತ್ತು ನಾನು ಏನು ಮಾಡ್ತೆ, ಸರಿ ಆಯ್ತು ಮೇಡಮ್ ಮಾಡುವ ಅಂತ ಹೇಳಿ ನಾವು ಉಮಾಮಹೇಶ್ವರಿ ದೇವಸ್ಥಾನದಿಂದ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿ ಒಂದು ಸಂಘಟನೆ ಮಾಡಿಕೊಂಡೆ ಸರ್. ನಮ್ಮ ರೈತ ಕಾರ್ಮಿಕ ಸಂಘಟನೆ, ದಲಿತ ಸಂಘಟನೆ ಎಲ್ಲ ಸೇರಿ ಭಿಕ್ಷಾಟನೆಯಲ್ಲಿ ತೊಡಗಿರುವಂಥವ್ರನ್ನ ಗುರುತಿಸ್ತಾ ಇದ್ರಿ. ಗುರುತಿಸ್ಕೊಂಡು ಫಸ್ಟ್ ಅಭಿಯಾನ ಮಾಡಿದೆ ಸರ್, ಆಂದೋಲನ ಮಾಡಿ ಜಾಥಾ ಎಲ್ಲ ಮಾಡಿದೆ. ಮಾಡಿದ ನಂತರ ಎಲ್ಲ ಪಾಂಪ್ಲೆಟ್ಗಳನ್ನ ಅಂಗಡಿ ಎಲ್ಲ ಕೊಟ್ಟೆ. 2 ದಿವಸ ಕಾಲದಲ್ಲಿ ಪೇಪರ್ ನ್ಯೂಸ್ ಎಲ್ಲ ಬಂತು. ಸುಮಾರು ಹಲವಾರು ಭಿಕ್ಷುಕರು ಎಲ್ಲ ಇದ್ರು. ಅವ್ರನ್ನ ನಾನೇ ದಿನದಿಂದ ದಿನಕ್ಕೆ ಗುರುತಿಸಿ ಪಂಚಾಯಿತಿಗೆ ಹೋಗಿ ಅಪ್ಲಿಕೇಶನ್ ಕೊಡೋದು, ಹೀಗೆ ಇದ್ದಾರೆ, ನೀವು ಇದಕ್ಕೆ ಸಹಾಯ ಮಾಡಬೇಕು ಅಂತ ಮಾಡಬೇಕು ಅಂತ. ಮತ್ತೆ ಡಿಪಾರ್ಟ್ಮೆಂಟಿಗೂ ಲೆಟರ್ ಕೊಡ್ತಾ ಇದೆ, ಹೀಗೆ ಇದೆ ಇಲಾಖೆಯಿಂದ. ಆದ ನಂತರ ಮೇಡಮ್ ಎಲ್ಲಿಗೆ ಕರ್ಕೊಂಡು ಹೋಗ್ತೀರಿ ಅಂತ ಕೇಳ್ತಾ ಇದ್ರು. ನಾನು ಹೀಗೆ ಮುಂಚಿತವಾಗಿ ಎಲ್ಲ ಆಶ್ರಮಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾ ಇದ್ದೆ. ಎಲ್ಲೆಲ್ಲಿದ್ದಾವೆ ಅಂತ ಆಶ್ರಮಗಳು ಕೊಡಗು ಜಿಲ್ಲೆಯಲ್ಲಿ ತುಂಬಾ ಆತ್ಮೀಯರಾಗಿ ನನ್ನ ಜೊತೆಯಲ್ಲಿ ಆ ಭಿಕ್ಷಾಟನ ಆಂದೋಲನಕ್ಕೆ ಪ್ರಥಮವಾಗಿ ಬಂದಿದ್ದು ರಮೇಶ್ ಅವರು, ಇವಾಗ ತೀರ್ಕೊಂಡ್ರು ಸರ್. ಅವರ ಆಶ್ರಮಕ್ಕೆ ಮೊದಲನೇದಾಗಿ 2-3 ಭಿಕ್ಷುಕರನ್ನ ನಾನು ಬಿಟ್ಟಿದ್ದು. ನಂತರ ಅವ್ರನ್ನ ಪರಿಚಯ ಆದ ಮೇಲೆ ನನಗೆ ಆಟೋರಾಜ ಸಂಸ್ಥೆ ದೊಡ್ಡಗುಬ್ಬಿ ಅವ್ರನ್ನ ಪರಿಚಯ ಆಯಿತು. ದೊಡ್ಡಗುಬ್ಬಿ ಅಂದ್ರೆ ಅದು ದೊಡ್ಡಬಳ್ಳಾಪುರದ ಹತ್ತಿರ ಅಲ್ಲಿ ಪರಿಚಯ ಆಯಿತು. ಅಲ್ಲಿಗೂ ಸುಮಾರು ಭಿಕ್ಷುಕರನ್ನ ಬಿಟ್ಟಿದ್ದೀನಿ ಸರ್. ಮತ್ತೆ ಸ್ವಲ್ಪ ಮುಂದೆ ಬಂದಾಗ ಆಸರೆ ಫೌಂಡೇಶನ್ ಟ್ರಸ್ಟ್ ಅವ್ರನ್ನ ಪರಿಚಯ ಆಯಿತು. ಮಂಜುಳಾ ನಾಯ್ಡು ಅಂತ, ನಾಯ್ಡು ಸರ್, ಅದು ದೊಡ್ಡ ಗುಂಪಿಂದ ಸ್ವಲ್ಪ ಈಚೆ ಲಗ್ಗೆರೆ ಅಂತ ಬರುತ್ತೆ ಬೆಂಗಳೂರಲ್ಲಿ. ಅಲ್ಲೂ ಸುಮಾರು ಅನಾಥ ಬಿಟ್ಟಿದ್ದೀನಿ ಸರ್. ಅಲ್ಲಿ ಒಬ್ರು ಇಲ್ಲಿ ಅವ್ರನ್ನ ಬಿಟ್ಟಿದ್ದೆ, ನಮ್ಮ ಬಿರ್ನಾಣಿಯವರು.
ಅವರು ಇವಾಗ ಸೂಪರ್ವೈಸರ್ ಆಗಿದ್ದಾರೆ ಅಲ್ಲಿ ಅವ್ರ ಮೆಂಟಲ್ ಎಲ್ಲ ಅಪ್ಸೆಟ್ ಆಗಿತ್ತು. ಚೆನ್ನಾಗಿ ಚೇತರಿಸ್ಕೊಂಡು ಈಗ ಆಸರೆ ಫೌಂಡೇಶನ್ ಈಗ ಅಲ್ಲಿ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ದಾರೆ. ಬಂದವ್ರನ್ನ ಮತ್ತೆ ಬುಕ್ಲೆಟ್ ತಗೊಳ್ಳೋದು, ಬರ್ಕೊಳ್ಳೋದು, ಸಿಗ್ನೇಚರ್, ನಮ್ಮ ಆಧಾರ್ ಕಾರ್ಡ್ನ ಎಲ್ಲ ಕೊಡ್ತೇನೆ ಎಲ್ಲ ಇದು ಮಾಡ್ತೆ. ನಂತರ ಮೈಸೂರಲ್ಲಿ ನಿರಾಶ್ರಿತರ ಕೇಂದ್ರ ಇದೆ, ಅದು ಸರ್ಕಾರದ್ದು ಜ್ಯೋತಿನಗರದಲ್ಲಿ. ಅಲ್ಲಿಗೂ ಸುಮಾರು ಜನ ನಿರ್ಗತಿಕರನ್ನ ಬಿಟ್ಟಿದ್ದೀನಿ ಸರ್. ಸರ್ಕಾರದ ವತಿಯಿಂದ ಡಿಪಾರ್ಟ್ಮೆಂಟ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ನಂತರ ನಾಯ್ಡು ನಗರದಲ್ಲಿ ನಂಜಮ್ಮ ಅಂತ ಹೇಳಿ ಅವರು, ನಾಯ್ಡು ನಗರದಲ್ಲಿ ಮೈಸೂರು ಅವರು ಆ್ಯಕ್ಚುಲಿ ಪ್ರಿನ್ಸಿಪಾಲರಾಗಿದ್ದವರು. ಅವರು ಇವಾಗ ಸುಮಾರು ಒಂದು 7-8-10 ವರ್ಷದಿಂದ ನಾಯ್ಡು ನಗರದಲ್ಲಿ ಸ್ವಲ್ಪ ಮಟ್ಟಿಗೆ ಬಾಡಿಗೆ ತಗೊಂಡು ನಡೆಸ್ತಾ ಇದ್ದಾರೆ ಸರ್. ಆದರೆ ನೀವು ಅವ್ರನ್ನ ಮನವೊಲಿಸೋದು ಹೇಗೆ ಮಾಡ್ತಾ ಇದ್ರಿ? ಮೊದಲಿಗೆ ಅವ್ರನ್ನ ಬಗ್ಗೆ ತಿಳ್ಕೊಂಡು ಮನಸ್ಸನ್ನ ಜೊತೆಲಿ ಕರ್ಕೊಂಡು ಹೋಗಿ ಅವ್ರನ್ನ ಸೇರಿಸ್ಬೇಕು ಅಂದ್ರೆ ಅವ್ರ ಮನೋ ಹೇಗೆ ಹೋಲಿಸ್ತಾ ಇದ್ರಿ? ಮನವೊಲಿಸೋದು ಅಂತಂದರೆ ನಾನು ಸ್ವಂತ ನನ್ನ ತಂದೆ ತಾಯಿ ಥರ, ನಾನು ಹೆತ್ತಂತ ಮಗು ಥರ ಅವ್ರ ಜೊತೆಲಿ ಮಾತಾಡ್ತಿದ್ದೆ ಸರ್. ಜೋರಾಗಿ ಮಾತಾಡಿದರೆ ಹೋಗೋ ನೀನು ಹೋಗಿ ಅಂತೆಲ್ಲ ಮಾತಾಡ್ತಾರೆ. ಒಬ್ಬರವ್ರ ಮೈಂಡ್ ಅಪ್ಸೆಟ್ ಆಗಿರ್ತದೆ. ಅವ್ರನ್ನ ಪಾಲಿಸಿಯಿಂದ ಕೈ ಹಿಡಿದು ನಿಮ್ಮ ಹೆಸರೇನು, ನೀವು ಎಲ್ಲಿಂದ ಬಂದಿದ್ದು, ನಿಮ್ಮ ಮನೆತನ ಏನು, ಕುರುಕ್ ಭಾಷೆ ಬರುತ್ತಾ ಅಂತ ಫಸ್ಟ್ ಕೇಳ್ತಾ ಇದ್ದೆ. ಮತ್ತು ನಿಮಗೆ ಗೌಡ ಭಾಷೆ ಬರುತ್ತಾ? ಎಲ್ಲ ಭಾಷೆ ನನಗೆ ಬರುತ್ತೆ ಸರ್. ಕೊಡವ ಭಾಷೆ ಬರುತ್ತೆ, ಮಲಯಾಳಿ ಮಾತಾಡ್ತೀನಿ, ಮುಸ್ಲಿಂ ವರ್ಗದವರ ಮಾತಾಡ್ತೀನಿ, ತುಳು ಭಾಷೆ ಮಾತಾಡ್ತೀನಿ. ಹೀಗೆ ನಾನು ಪರಿಚಯ ಮಾಡಿಕೊಂಡು ಮನಕ್ಕೆ ಅವರಿಗೆ ಊಟ ಕೊಟ್ಟು ನೀವು ಇಲ್ಲೇ ಇರಿ ಅಂತ ಹೇಳಿ ಅವರಿಗೆ ತುಂಬ ಪ್ರೀತಿಯಿಂದ ನನ್ನ ಮಗುನ ನಾನು ಯಾವ ರೀತಿ ಮಾತಾಡಿಸ್ತೀವಿ ಅದೇ ರೀತಿ ಮಾತಾಡಿಸಿ ಹೋಗ್ಬೇಕಲ್ಲ, ಅದಕ್ಕೆಲ್ಲ ಹೇಗೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರಿ? ಕರ್ಕೊಂಡು ಹೋಗ್ಬೇಕಾದ್ರೆ ಫಸ್ಟ್ ಪಂಚಾಯತಿಗೆ ಲೆಟರ್ ಕೊಡ್ತಾ ಇದೆ. ಪಂಚಾಯತಿಯವರು ತುಂಬಾ ಸಹಕಾರ, ಎಲ್ಲಾ ಗ್ರಾಮ ಪಂಚಾಯತಿಯವರು, ವಿರಾಜಪೇಟೆ ಆಗಲಿ, ಗೋಣಿಕೊಪ್ಪ ಆಗಲಿ, ಶ್ರೀಮಂಗಲ, ಮತ್ತೆ ಕುಟ್ಟ, ಪೊನ್ನಂಪೇಟೆ, ಬಿರ್ನಾಣಿ, ಎಲ್ಲಾ ಪಂಚಾಯತಿಯವರು, ಸಾರ್ವಜನಿಕರು, ಪೊಲೀಸ್ ಅಧಿಕಾರಿಗಳು ಎಲ್ಲ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ DSP ಮಹೇಶ್ ಕುಮಾರ್ ಅವರು ಇದ್ದಾರೆ, ತುಂಬಾ ಸಹಕಾರ ನೀಡ್ತಾರೆ. ಮತ್ತೆ ಕರ್ಕೊಂಡು ಹೋಗ್ಲಿಕ್ಕೆ ಸಹ ಅವರು ಹಣದ ಏನಾದ್ರು ಕೊರತೆ ಇದ್ರೆ ನನ್ನನ್ನ ಸಹಾಯವನ್ನು ಮಾಡ್ತಾರೆ. ಎಲ್ಲ ಅಧಿಕಾರಿಗಳು ಸಹಾಯ ಮಾಡ್ತಾರೆ, ಸಾರ್ವಜನಿಕರು ಸಹಾಯ ಮಾಡ್ತಾರೆ, ಪತ್ರಿಕೆ ವರದಿಗಾರರು ಕೇಳಿ ನಮ್ಮಿಂದ ಆಗುವಂತ ಸಹಾಯ ನಿಮಗೆ ಕೊಡ್ತೀನಿ. ಎಷ್ಟು ಜನ ಇಂತ ಭಿಕ್ಷುಕರನ್ನ ತಾವು ಪುನರ್ವಸತಿ ಮಾಡಿದ್ದಾರೆ? 100ರ ಮೇಲೆ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಿದ್ದೀನಿ ಸರ್. ಮತ್ತೆ ಪಂಚಾಯತಿಯಿಂದ ಭಿಕ್ಷುಕರ ನಿಧಿ ಅಂತ ಬರುತ್ತೆ ಸರ್. ನಾನು RTI ಹಾಕಿ ನಾನು ತಗೊಂಡಿದ್ದೀನಿ ಸರ್. ಯಾರಿಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಏನು ಬಳಕೆ ಮಾಡ್ಕೋಬಹುದು, ಅದು ಭಿಕ್ಷಕರಿಗೆ ಮಾತ್ರ ಬಳಕೆ ಮಾಡ್ಕೋಬೇಕು ಸರ್. ಅವರ ಕಲ್ಯಾಣಕ್ಕೆ ಮಾತ್ರ ಅದು ಬಳಕೆ ಮಾಡ್ಕೋಬೇಕು. ಅದು ಸರ್ಕಾರದ ಅನುದಾನದಲ್ಲಿ ಬರುವಂತದ್ದು. 2016-17ನೇ ಸಾಲಿನಿಂದ ನಾನು RTI ಹಾಕಿ ಗೌರ್ಮೆಂಟ್ ಇಂದ ಭಿಕ್ಷಕರ ನಿಧಿ ಒಂದು ವರ್ಷಕ್ಕೆ ಇಷ್ಟು ಹಣ ಅಂತ ಬರುತ್ತೆ, ಅದನ್ನ ದಯವಿಟ್ಟು ನನಗೆ ಇದರಲ್ಲಿ ಸಹಕಾರ ಮಾಡಬೇಕು ಅಂತ ಹೇಳಿದಾಗ ಗೋಣಿಗೊಪ್ಪ ಪಂಚಾಯತಿಯವರು ಎಲ್ಲ ಪಂಚಾಯತಿಗಳಲ್ಲಿ ನನಗೆ ಸಹಕಾರ ಮಾಡಿದ್ದಾರೆ ಸರ್. ಮತ್ತೆ ಸಾರ್ವಜನಿಕರು ಕೊಟ್ಟಿದ್ದಾರೆ. ಅಲ್ಲಿ ನೌಷಾದ್ ಅಂತ ಇದ್ದಾರೆ, ಗೋಣಿಗೊಪ್ಪ ಪಂಚಾಯತಿ ನೌಷಾದ್ ಅಂತ, ಅವರ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ಪೌರ ಕಾರ್ಮಿಕರು ಅಷ್ಟೇ ತುಂಬಾ ಸಹಾಯ ಮಾಡಿದ್ದಾರೆ. ಹೆಚ್ಚಿನವಾಗಿ ನಾನು ತುಂಬಾ ಕೃತಜ್ಞತೆ ಹೇಳ್ಬೇಕಾದ್ರೆ ಪೌರ ಕಾರ್ಮಿಕರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ಭಿಕ್ಷಾಟನೆ ಅನ್ನುವಂಥದ್ದು ಇದ್ದೇ ಇದೆ, ಈಗಲೂ ಇದ್ದೇ ಇದೆ ಸರ್. ಏನಂತಾರೆ, ಒಂದು ಕಡೆಯಿಂದ ನಾನು ಕರ್ಕೊಂಡು ಹೋದಾಗೆ ಮತ್ತೊಂದು ಕಡೆಯಿಂದ ಸಾರ್ವಜನಿಕರು, ಅಂಗಡಿ ಮುಂಗಟ್ಟುಗಳು ಅವರಿಗೆ ಹಣ ಕೊಡ್ತಾ ಇದ್ದಾರೆ ಸರ್. ಆ ಹಣ ಕೊಡೋದನ್ನ ಫಸ್ಟ್ ನಿಲ್ಲಿಸಿದ್ರೆ ಖಂಡಿತವಾಗೂ ಭಿಕ್ಷಾಟನೆ ನಿರ್ಮೂಲನಾ ಅಭಿಯಾನ ಇನ್ನೂ ದೊಡ್ಡ ಮಟ್ಟದಲ್ಲಿ ಅದನ್ನ ಸ್ಟಾಪ್ ಮಾಡಬಹುದು. ಮಾಡೋದೇ ಮುಖ್ಯ. ಈಗ ನನ್ನ ಗುರಿ ಏನು ಅಂತ ಹೇಳಿದ್ರೆ, ಇಷ್ಟು ಜನದವ್ರನ್ನ ನಾನು ನಿರ್ಗತಿಕರು ಅಂತ ಹೇಳಲ್ಲ ಸರ್. ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ, ಯಾರು ಭೂಮಿ ಮೇಲೆ ಅನಾಥರಲ್ಲ. ಈಗ ನಾನು ಒಬ್ಬರೇ ಇದ್ದ ಕಾರಣದಿಂದ ನಾವು ಅನಾಥರಲ್ಲ. ನನಗೆ ತಂದೆ ತಾಯಿ ಸತ್ತು ಹೋಗಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಅಕ್ಕ ಭಾವ ಇದ್ದಾರೆ, ಮಕ್ಕಳಿದ್ದಾರೆ, ಲಾಸ್ಟ್ ಎಲ್ಲ ಸತ್ತು ಹೋಗಿರ್ತಾರೆ. ಆದ ಕಾರಣದಿಂದ ಅವರು ಅನಾಥರಾಗಿರ್ಲಿಕ್ಕೆ ಸಾಧ್ಯ ಆಗುತ್ತಷ್ಟೇ. ಏನಂದ್ರೆ ವಿಧಿಯಾಟದಿಂದ ಅನಾಥರಾಗಬಹುದು. ನಾನು ನೋಡಿದ ಮಟ್ಟಿಗೆ ಯಾರು ಅನಾಥರಲ್ಲ. ನಾನು ಅವ್ರನ್ನ ಭಿಕ್ಷಕರು, ಅವ್ರ ನಿರ್ಗತಿಕರು, ಅನಾಥರು ಅಂತ ಹೇಳಲಿಕ್ಕೆ ನಾನು ಬಯಸಲ್ಲ. ನನಗೆ ಅದು ಇಷ್ಟನೂ ಇಲ್ಲ. ನಾನು ಯಾರು ಅಂತಂದರೆ ಆ ಪಾಪನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಯಾರು ಫೋನ್ ಮಾಡಿ ಕೇಳಿದರೆ, ಒಂದು ಮಗುನ ಕರ್ಕೊಂಡು ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಇವತ್ತುವರೆಗೂ ಈ ತನಕ ನಾನು ಅದನ್ನೇ ಹೇಳ್ತಾ ಇರೋದು. ಕೊಡಗು ಜಿಲ್ಲೆಯಲ್ಲಿ ನಿರಾಶ್ರಿತರ ಕೇಂದ್ರಗಳಿಲ್ವಾ? ಇಲ್ಲಿ ನಿರಾಶ್ರಿತರ ಕೇಂದ್ರ ಇಲ್ಲ ಸರ್, ಹಂಗೆ ಪ್ರೈವೇಟ್ ಆಗಿ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಸರ್ಕಾರದಿಂದ ಒಂದು ವಸತಿ ಕೇಂದ್ರ ನಿರ್ಗತಿಕರಿಗೆ ಆಗ್ಬೇಕು ಸರ್. ಆದ್ರೆ ಇಲ್ಲಿ ಒಂದು ಭಿಕ್ಷುಕರನ್ನ ಪುನರ್ವಸತಿ ಮಾಡ್ಕೊಟ್ರೆ ಸರ್ಕಾರದಿಂದ ಕೆಲವರು ಮನೆ ಬಿಟ್ಟು ಬಂದಿರ್ತಾರೆ, ಅವ್ರನ್ನ ಅವ್ರ ಮನೆಗೆ ಸೇರಿಸಬಹುದು, ಅವ್ರನ್ನ ಸೇರಿಸಬಹುದು. ನನಗೆ ಏನು ಮುಖ್ಯವಾಗಿ ಅಂತ ಹೇಳೋದು ಸರ್, ನನ್ನ ಕನಸು ನನಗೆ ಒಂದು ಅನಾಥಾಶ್ರಮ ಸರ್ಕಾರದಿಂದ ಮಾಡಿಕೊಡ್ಲಿ ಅಂತ ನಾನು ಮೊದಲಿಂದಾಗಿ ನಾನು ವಿರಾಜಪೇಟೆ ಶಾಸಕರು ನಮ್ಮ ಹೆಮ್ಮೆ ಪೂರ್ಣಣ್ಣ ಸರ್ ಅವ್ರ ಹತ್ರ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸರ್.
ಇನ್ನೊಂದು ತಾವು ಮುಖ್ಯವಾದ ಒಂದು ಸಮಾಜ ಸೇವೆಯ ಕೆಲಸ ಮಾಡಿದ್ದು ಅಂದರೆ ಈ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬಂದಾಗ ಭೂಕುಸಿತ ಉಂಟಾಗಿ ಪ್ರವಾಹದ ಸಂದರ್ಭದಲ್ಲಿ ತಾವು ಸಾಕಷ್ಟು ಈ ಮಾನವೀಯ ಚಟುವಟಿಕೆಗಳಲ್ಲಿ ಕೈಗೊಂಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಪ್ರವಾಹ ಸಂದರ್ಭದಲ್ಲಿ ಸರ್ ನಾವು ನಮ್ಮ ರೈತ ಕಾರ್ಮಿಕ ಕರ್ನಾಟಕ ಪ್ರಾಂತೀಯ ರೈತ ಕಾರ್ಮಿಕ ಸಂಘಟನೆ ಬೆಂಗಳೂರು ಎಲ್ಲ ಬೆಂಗಳೂರು ಮೈಸೂರಿನವರೇ ಕೊಡಗು ಜಿಲ್ಲಾ ಅಧ್ಯಕ್ಷರಾಗಿ ಶಶಿಕುಮಾರ್ ಅಂತ ಹೇಳಿ ಇದ್ರು. ಅವ್ರ ಮುಖಾಂತರ ನಾನು ಕೊಡಗು ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ನಾನಿದ್ದೆ. ಹಾಗಾಗಿ ಭೂ ಕುಸಿತ ಎಲ್ಲ ಉಂಟಾದಾಗ ನಾವು ಒಂದು ಸಭೆಯನ್ನ ಕರೆದು ನಮ್ಮ ಕೈಯಿಂದ ಆಗುವಷ್ಟು ಮಟ್ಟಿಗೆ ಅಂದ್ರೆ ತುಂಬಾ ಬೆಂಗಳೂರು, ಮೈಸೂರು, ಹಾಸನ, ಶಿವಮೊಗ್ಗ, ಚಿತ್ರದುರ್ಗ, ಮಂಗಳೂರು ಹೀಗೆ ಹಲವಾರು ನಮ್ಮ ಸಂಘಟನೆಯಲ್ಲಿ ಎಲ್ಲರೂ ಇದ್ರು ಸರ್. ಹಾಗಾಗಿ ಇಂಥ ಕೊಡಗು ಜಿಲ್ಲೆಯಲ್ಲಿ ಪ್ರವಾಹ ಆದಾಗ ಕೊಡಗಿನ ಮೇಲೆ ಬೇರೆ ಇತರ ಜಿಲ್ಲೆಗಳಿಗೆ ಒಳ್ಳೆ ಒಂದು ಪ್ರೀತಿ ವಿಶ್ವಾಸ ಇದೆ, ಒಂದು ಗೌರವ ಇದೆ. ಕೊಡಗು ಅಂತ ಹೇಳಿದಾಗ ಪ್ರತ್ಯೇಕ ಆದಂಥ ಒಂದು ಗೌರವ ಇದೆ ಸರ್. ಯಾಕೆ ನನಗೆ ಅನುಭವ ಆಗಿದೆ. ನಾನು ಹೊರಗಡೆ ಎಲ್ಲ ಸಂಘಟನೆಯಲ್ಲಿ ಹೋದಾಗ, ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಹೋದಾಗ ವಿಶೇಷವಾದ ಪ್ರೀತಿ ಕೊಡಗಿನವರು ಅಂತ ಹೇಳಿದಾಗ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಂತ ಹೇಳೋದು ವಿಶೇಷವಾದಂತ ಒಂದು ನಮ್ಗೆ ಒಂದು ಇಷ್ಟ ಗೌರವನ ಕೊಡ್ತಾ ಇದ್ರು, ಇಷ್ಟವನ್ನ ಪಡ್ತಾ ಇದ್ರು. ಹಾಗೆ ನಾವು ಇದಾದಾಗ ಮಾಡೋಣ ಮೇಡಮ್, ನೀವು ನಮ್ಮ ಜೊತೆಲಿ ಕೈ ಜೋಡಿಸಿದ್ರೆ ನಾವು ಇಲ್ಲಿಂದ ಕೊಡ್ತೀವಿ ಅಂತ ನಾವು ಮಾಡಿದ್ರಿ. ಆ ಸಂದರ್ಭದಲ್ಲಿ ಸರ್ ನಾನು ನಂದು ಸ್ವಂತದ ಗಾಡಿ ಇತ್ತು. ನಾನು ಗಾಡಿ ಡ್ರೈವರ್ನ ಕರ್ಕೊಂಡು ಮೈಸೂರು ಮಂಡಿಯಿಂದ ತರಕಾರಿಗಳನ್ನ ಖರೀದಿ ಮಾಡ್ತಾ ಇದ್ವಿ ಸರ್. ಅವರೆಲ್ಲರೂ ಬರ್ತಾ ಇದ್ರು. ತಗೊಬಂದು ಜೊತೆಗೆ ಬರುವಾಗ ಪ್ಲಾಸ್ಟಿಕ್ ತಗೋ ಬರ್ತಾ ಇದ್ವಿ. ಬೆಳಗ್ಗೆ ಬರುವಾಗ 2 ಗಂಟೆ ರಾತ್ರಿ, 3 ಗಂಟೆ ರಾತ್ರಿ, 4 ಗಂಟೆ ರಾತ್ರಿ, 6 ಗಂಟೆ ಬೆಳಗಿನ ಜಾವ ಬಂದಿದ್ದು ದಿನಗಳು ಉಂಟು ಸರ್. ಪ್ರವಾಹ ಸಂದರ್ಭದಲ್ಲಿ ರಾತ್ರಿ 12 ಗಂಟೆ ಮೇಲೆ ಹೋಗ್ತಾ ಇದ್ದಿದ್ದು. ಅಂದ್ರೆ ಮಂಡಿಗೆ ಬರುವಾಗ 3 ಗಂಟೆ ರಾತ್ರಿ. ನಾನು ಇಲ್ಲಿಂದ ಹೋಗಿ ಗೋಣಿಗೊಪ್ಪಂದ ಮೈಸೂರಿಗೆ ಹೋಗಿ ತಲುಪುವಾಗ 3 ಅವರ್ಸ್ ಬೇಕಲ್ವಾ. ತರಕಾರಿ ತಗೊಂಡು ಬರ್ತಾ ಇದ್ವಿ. ನನ್ನ ಮನೆಯಲ್ಲಿ ಎಲ್ಲ ಬಿಚ್ಚಿ ಪ್ಯಾಕ್ ಮಾಡಿ ಒಂದೊಂದು ಮನೆಗೆ ಇಷ್ಟು ಅಂತ ಗಾಡಿಲೇ ತಗೊಂಡು ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೆ ಸರ್ ತರಕಾರಿಗಳನ್ನ. ಈಗ ನಾನೆಲ್ಲ ಆಹಾರ ಇರ್ಲಿಲ್ಲ ಸರ್. ಅದು ಕೊರೋನಾ ಟೈಮಲ್ಲಿ ಆಹಾರ ಆಯ್ತು ಸರ್. ಪ್ರಳಯದ ಟೈಮಲ್ಲಿ ತರಕಾರಿ ಮಾತ್ರ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಅಡಿಗೆ ಮಾಡ್ಕೊಳ್ಳೋಕೆ ಸಹಾಯ ಮಾಡ್ತಾ ಇದ್ವಿ ಸರ್. ಅದು ಒಂದು ನಿಮಗೆ ಬಹಳ ತೃಪ್ತಿ ತಂದಿರುತ್ತೆ ಕೆಲಸ ಮಾಡಿ. ಹೌದು ಸರ್. ಇನ್ನೊಂದು ತಾವು ಕೋವಿಡ್ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಈ ಸಮಾಜ ಸೇವೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ಕೋವಿಡ್ ಸಂದರ್ಭದಲ್ಲಿ ನಮ್ಮ ರೈತ ಕಾರ್ಮಿಕ ಸಂಘಟನೆಯಿಂದ ತರಕಾರಿಗಳು 10 ಟನ್ ತರಕಾರಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸರ್. ಅದು ಸಹ ಅಷ್ಟೇ ಇದೇ ರೀತಿಯಲ್ಲಿ ನಾನು ಮನೆಗೆ ತಗೊಬಂದು ಎಲ್ಲ ನಾನೇ ತಗೊಬಂದು ಪ್ಯಾಕ್ ಮಾಡಿ ಇಂಥ ಜಾಗದಲ್ಲಿ ಕೊಡಬೇಕು ಅಂತ ಡೈರಿಲಿ ಬರ್ಕೊಳ್ತಾ ಇದ್ದೆ. ಮಾರನೇ ದಿವಸ ಇಂಥ ಜಾಗಕ್ಕೆ ಕೊಡಬೇಕು ಅಂತ ಡೈರಿಲಿ ಬರ್ಕೊಳ್ತಾ ಇದ್ದೆ. ಅದರ ಜೊತೆಯಲ್ಲಿ ಆವಾಗ ನರೇಂದ್ರ ಕಾರ್ಯಪ್ಪ ಅಂತ ಹೇಳೋದು ಪರಿಚಯ ಆದ್ರು ಸರ್. ಪರಿಚಯ ಆದಾಗ ಅವರು ಮೇಡಮ್ ನಾವು ನಿಮ್ಮ ಜೊತೆಲಿ ಬರ್ತೀನಿ ಅಂತ ಹೇಳಿದ್ರು ಕೋವಿಡ್ ಸಂದರ್ಭದಲ್ಲಿ. ಆಯ್ತು ಅಣ್ಣ ನೀವು ಬನ್ನಿ ಅಂತ ಹೇಳಿದ್ದೆ. ಮತ್ತೆ ನಮ್ಮ ಮನೆಗೆ ಒಂದು ದಿವಸ ಬಂದು ನೀನು ಎಲ್ಲಿಂದ ತರಕಾರಿಗಳನ್ನ ತಗೊಬರ್ತಾ ಇದ್ದೀನಿ, ನಮ್ಮ ರೈತ ಕಾರ್ಮಿಕ ಸಂಘಟನೆಯಿಂದ ತರಕಾರಿಗಳನ್ನ ತಗೊಬರ್ತಾ ಇದ್ದೀನಿ ಬ್ರದರ್ ಅಂತ ಹೇಳ್ದ ನಂತರ ನಮ್ದು ಸ್ವಲ್ಪ ಅಕ್ಕಿ ಸಾಮಾನು, ಬೇಳೆ ಕಾಳು, ಸೋಪು, ಬ್ರಷ್, ಎಣ್ಣೆ, ಮನೆಗೆ ಬೇಕಾದಂತ ದಿನನಿತ್ಯದ ದಿನಸಿ ಸಾಮಾನುಗಳು ಎಲ್ಲ ಇದೆ ಮೇಡಮ್, 2 ಜೊತೆಗೆ ಕೊಡುವ ಅಂತ ಹೇಳಿದಾಗ ನಾವು ಜೊತೆಲೇ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಸರ್. ನಾನು ಸುಮಾರು 10 ಟನ್ ತರಕಾರಿಗಳನ್ನ ಕೊರೋನಾ ಟೈಮಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸರ್. ಅವ್ರದ್ದು ಪ್ರತ್ಯೇಕವಾಗಿ ಇತ್ತು. ಸುಮಾರು ಅವರು ಸಹಾಯ ಮಾಡಿದ್ದಾರೆ ಸರ್ ಸಾರ್ವಜನಿಕರಿಗೆ ಎಲ್ಲ. ಅವ್ರ ಜೊತೆ ನೀವು ಕೂಡ ಅವ್ರ ಜೊತೆ ನಾನು ಸಹ ನಮ್ಮ ಗಾಡಿಯಲ್ಲಿ ತಗೊಂಡು ಹೋಗ್ತಿದ್ವಿ. ಅವರ ವ್ಯಾನ್ ಅಲ್ಲಿ ಸಹ ತಗೊಂಡು ಹೋಗಿ ಎಲ್ಲ ಕಡೆ ಕೊಟ್ಟಿದ್ದೀವಿ ಸರ್. ಅದು ಕೂಡ ತಮಗೆ ಸಾಕಷ್ಟು ತೃಪ್ತಿ ಕೊಟ್ಟಿದೆ. ಹೌದು ಸರ್, ಖಂಡಿತವಾಗಿ ಕಷ್ಟದಲ್ಲಿರುವಂತವರಿಗೆ ಸಹಾಯ ಮಾಡಿದಂತ ಒಂದು. ಮತ್ತೆ ಬೇರೆ ಬೇರೆ ಇಲಾಖೆಯವರು ನಿಮಗೆ ಸಹಕಾರ ಕೊಟ್ಟಿದ್ದಾರೆ ಸರ್. ಅದೇ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಮನೆ ಟೌನ್ ಅಲ್ಲೇ ಇದ್ದಿದ್ದು ಸರ್. ನನ್ನ ಮಗ ಪೊಲೀಸ್ ಡಿಪಾರ್ಟ್ಮೆಂಟಿಗೆ 10 ಗಂಟೆಗೆ ಕಾಫಿ, ಬಿಸ್ಕೆಟ್ ಎಲ್ಲ ನನ್ನ ಮಗ ಸಹ ಅದರಲ್ಲಿ ತಗೊಂಡೋಗಿ ಎಲ್ಲ ಅವರಿಗೆ ಕೊಡ್ತಾ ಇದ್ರು. 24 ಗಂಟೆ ಕೆಲಸ ಮಾಡಿದ್ದಾರೆ. ಅಂದ್ರೆ ಪೊಲೀಸ್ ಅಧಿಕಾರಿಗಳು ಆ ಬಿಸಿಲಿನಲ್ಲಿ 24 ಗಂಟೆ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಅವರಿಗೂ ಜೀವಬಯಕೆ ಅಂತ ಹೇಳೋದು ಇರುತ್ತಲ್ಲ ಸರ್. ಅದನ್ನೆಲ್ಲ ತಿರಸ್ಕಾರ ಮಾಡಿ ಅವ್ರು ಮಾಡಿದ್ದಾರೆ. ಯಾಕೆಂದ್ರೆ ಅವ್ರು ಇದ್ದಿದ್ದಕ್ಕೆ ನಾವು ಇವತ್ತು ಈ ಮಟ್ಟದಲ್ಲಿ ಇವತ್ತು ಈ ವೇದಿಕೆಯಲ್ಲಿ ಕೂರ್ಲಿಕ್ಕೆ ಸಹಾಯ ಆಗ್ತಾ ಇದೆ. ಮತ್ತೆ ಅಂಗವಿಕಲ ಮತ್ತೆ ಬುದ್ಧಿಮಾನ್ಯ ಮಕ್ಕಳಿಗೂ ಕೂಡ ಸಹಾಯ ಮಾಡಿದ್ದಾರೆ ನೀವು. ಅದು ಯಾವ ರೀತಿಯಾಗಿ? ಯಾವ ರೀತಿ ಅಂತ ಹೇಳಿದ್ರೆ, ಮನೆಯಲ್ಲಿ ಅಂಗವಿಕಲ ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರೆ ಸರ್. ಅವ್ರನ್ನ ನಾನು ನನಗೆ ಯಾರನ್ನ ಸಾರ್ವಜನಿಕರಿಂದ ಇಂಥ ಒಂದು ಮಗು ಇಲ್ಲಿ ಇದೆ, ಈ ಥರ ಇದೆ ಅಂತ ಹೇಳ್ತಾರೆ. ಆವಾಗ ಅವ್ರ ಮನೆಗೆ ವಿಸಿಟ್ ಆಗ್ತೀನಿ ಸರ್. ಅವ್ರ ನಂಬರ್ ಕಲೆಕ್ಟ್ ಮಾಡ್ಕೊಳ್ತೀನಿ. ಮೇಡಮ್ ನೀವು ಇದ್ದೀರಾ ಮನೆಯಲ್ಲಿ ಅಂತ. ಆವಾಗ ನನ್ನ ಹೆಸರು ಮಾತನ್ನ ಪ್ರಸ್ತಾಪ ಮಾಡ್ತೀನಿ ಸರ್. ಅವರಿಗೆ ನಾನು ಇಂಥ ಒಂದು ವೇದಿಕೆಯಿಂದ ನಾನು ಬರ್ತಾ ಇದ್ದೀನಿ ಅಂತ ಏನು ಹೇಳಲ್ಲ. ಒಬ್ಬೊಬ್ಬರಿಗೆ ಭಯ ಉಂಟಾಗುತ್ತಲ್ಲ ಸರ್. ಅದಕ್ಕಾಗಿ ನನ್ನ ಹೆಸರು ಕುಸುಮಾವತಿ ಅಂತ, ನಾನು ಸಾಧಾರಣ ಒಂದು ವ್ಯಕ್ತಿ ಅಂತ ಹೇಳಿ ಅವ್ರ ಮನೆಗೆ ಹೋಗ್ತೀನಿ ಸರ್. ಹೋಗಿದ
ತಕ್ಷಣ ಅವರ ಆಗು ಹೋಗುಗಳ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಅವರಿಗೆ ನಿಮ್ಮ ಮಗುನ ಇಲ್ಲೇ ಇಡೋದು, ಮನೆ ಒಳಗಡೆ ಕೂಡಾಕೋದು ಅದು ಒಳ್ಳೇದಲ್ಲ. ಸ್ವಲ್ಪ ಹೀಗೆ ಇಂಥ ಸ್ವಸ್ಥತಾ ಕೇಂದ್ರ ಇದೆ ಸುಂಟಿಕೊಪ್ಪದಲ್ಲಿ, ಶಾಲೆಗಳು ಪಾಲಿಪೆಟ್ಟದಲ್ಲಿ ಇದೆ. ನೀವು ಕರ್ಕೊಂಡು ಹೋಗಿ ಬಿಡೋದೇನು ಬೇಡ, ವ್ಯಾನ್ ಇದೆ ಅವರಲ್ಲಿ ಕರ್ಕೊಂಡು ಹೋಗಿ ಬಿಡೋದು ಮಾಡೋದು ಎಲ್ಲ ಅವರೇ ಬಿಡ್ತಾರೆ. ನೀವು ಕಲಿಸಿ ಕೊಟ್ರೆ ಸಾಕು. ಅವರಿಗೆ ABCD IE ಅವರಿಗೆ ಸ್ವಲ್ಪ ನಾಲೆಜ್ ಬರುವಂಗೆ ಅವರು ಮಾಡ್ಕೊಡ್ತಾರೆ. ಕಲಿಸ್ಕೊಡ್ತಾರೆ. ಮುಂದೆ ಬಂದೇ ಬರ್ತಾನೆ ಅಂತ ಹೇಳಿ ನಾನು ಅವರಿಗೆ ಒಂದು ಮಾರ್ಗದರ್ಶನವನ್ನ ನೀಡಿ ಕರ್ಕೊಂಡೋಗಿ ಬಿಡ್ತಾ ಇದ್ದೆ ಸರ್. ಮತ್ತೆ ನನ್ನ ಕೈಯಿಂದ ಆಗುವಂತ ಸಹಾಯವನ್ನ ಆ ಮಗುಗೆ ಅಲ್ಲಿ ಬರೀಲಿಕ್ಕೆ ಏನಾದ್ರು ಪೆನ್ನು ಪೆನ್ಸಿಲು ಏನು ದೊಡ್ಡ ಅಮೌಂಟ್ ಆಗಲ್ಲ, 50 ರೂಪಾಯಲ್ಲಿ ಮುಗ್ದು ಹೋಗುತ್ತೆ. 50 ರೂಪಾಯಿ ಎಲ್ಲೂ ಹೋಗುತ್ತೆ, ಎಲ್ಲಿ ಬರುತ್ತೆ ಅದು ಇಂಪಾರ್ಟೆಂಟ್ ಅನ್ನಲ್ಲ. ಅವ್ರಿಗೊಂದು ಆತ್ಮವಿಶ್ವಾಸ ಹೌದು ಕರ್ಕೊಂಡು ಹೋಗ್ತಿದೆ. ಮತ್ತೆ ಕರ್ಕೊಂಡು ಹೋಗಿ ಬಿಟ್ಟು ನಾವು ಅಲ್ಲಿದ್ರೆ ಅವರು ಪ್ರೀತಿಯಿಂದ ನೋಡಿದಾಗ ನಮ್ಮ ಜೊತೆಲಿ ಅಳೋದು ಕೂಗೋದೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವೇ ಕರ್ಕೊಂಡೋಗಿ ಬಿಟ್ಬಿಡಿ ಅಂತ ಹೇಳಿ ಸಹಾಯವನ್ನ ಮಾಡ್ತಾ ಇದ್ದೀವಿ ಸರ್. ಮಕ್ಕಳು ಸಾಕಷ್ಟು ಜನ ಸೇರ್ಕೊಂಡಿದ್ದಾರೆ. ಮತ್ತೆ ಕಾಲಿಲ್ಲದವರಿಗೆ ಕೃತಕವಾದಂತ ಕಾಲು ಬೆಂಗಳೂರಿಂದ ಒಬ್ರು ನನ್ಗೆ ಪರಿಚಯ ಇದ್ದಾರೆ ಸರ್, ಶ್ಯಾಮ್ ಅಂತ ಹೇಳಿ. ಅವರಿಗೆ ಫೋನ್ ಮಾಡಿದ್ರೆ ಅವರು ಕೃತಕವಾದ ಕಾಲನ್ನ ನನಗೆ ಕಳಿಸ್ಕೊಡ್ತಾರೆ ಜೋಡಿಸುವಂತದ್ದು. ಅಂದ್ರೆ ಯಾರಿಗೆ ಕಾಲಿಲ್ಲ ಅವ್ರದ್ದು ಆಧಾರ್ ಕಾರ್ಡ್, ವೋಟ್ ID ಮತ್ತೆ ಆ ಕಾಲಿನ ಸುತ್ತಳತೆ, ಡಾಕ್ಟರ್ ಮುಖಾಂತರ ಅದ್ರ ಸುತ್ತಳತೆ ಎಷ್ಟು ಅಂತ ನನಗೆ ಕಳಿಸಿಕೊಟ್ರೆ ಕಾಲು ಕೊಡುವಂತ ವ್ಯವಸ್ಥೆಯನ್ನ ಈಗಾಗಲೂ ಮಾಡ್ಕೊಂಡು ಬಂದಿದ್ದೀನಿ ಸರ್. ಮತ್ತೆ ಮಾನವ ಹಕ್ಕುಗಳ ಬಗ್ಗೆ ತಾವು ಜಾಗೃತಿಯನ್ನ ಮೂಡಿಸುವಂತ ಕೆಲಸದಲ್ಲೂ ತೊಡಗಿದ್ದಾರೆ. ಹೌದು ಸರ್. ಯಾರಿಗೆ ಮೂಡಿಸ್ತಾ ಇದ್ದಾರೆ? ವಿದ್ಯಾರ್ಥಿಗಳಿಗೆ ಸರ್. ಪ್ರಥಮವಾಗಿ ವಿದ್ಯಾರ್ಥಿಗಳಿಗೆ ಬಂದಿದ್ದು ನಾನು ವಿರಾಜಪೇಟೆ ಪದವಿ ಪೂರ್ವ ಕಾಲೇಜ್ ವಿರಾಜಪೇಟೆಗೆ ಬಂದಿದ್ದು ಸರ್. ಅಂದ್ರೆ ನಮ್ಮ ಹಕ್ಕುಗಳ ಬಗ್ಗೆ, ಸ್ವತಂತ್ರ ಹಕ್ಕುಗಳ ಬಗ್ಗೆ, ಧಾರ್ಮಿಕ ಸ್ವತಂತ್ರ ಹಕ್ಕುಗಳ ಬಗ್ಗೆ, ಶೋಷಣೆ ವಿರುದ್ಧ ಹಕ್ಕುಗಳ ಬಗ್ಗೆ, ಮಕ್ಕಳ ಹಕ್ಕುಗಳ ಬಗ್ಗೆ, ಈ ತರ ಮೂಲಭೂತ ಹಕ್ಕುಗಳ ಬಗ್ಗೆ ಮೂಡಿಸ್ತಾ ಬಂದಿದ್ದೀನಿ ಸರ್. ಪೊಲೀಸ್ ಅಧಿಕಾರಿಗಳು ನನ್ನ ರೈಟ್ಸ್ ಏನು ಅಂತ ನನಗೆ ಕೇಳುವಂತ ಒಂದು ಅಧಿಕಾರ ಇದೆ. ಈ ನಾಡಿನ ನಾನೊಂದು ಪ್ರಜೆ ಅಂತ ಹೇಳುವ ನಿಟ್ಟಿನಲ್ಲಿ ಸುಮ್ಮನೆ ಇರಬಾರ್ದು. ಕೇಳುವಂತ ಅಧಿಕಾರ ನಿನಗೆ ಕೊಟ್ಟಿದ್ದಾರೆ, ಕೇಳಬೇಕು. ಈಗ ಒಂದು ಉಪಾಧ್ಯಾಯರಾಗಿರ್ಲಿ, ನಾವೀಗ ಶಾಲೆಗೆ ಹೋಗ್ತೀವಿ, ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಸರ್ ನನಗೆ ಇದು ಅರ್ಥಪೂರ್ಣವಾಗಿ ನನಗೆ ಗೊತ್ತಾಗ್ಲಿಲ್ಲ, ಇದರ ವಿವರಣೆಗಳು ನನಗೆ ಗೊತ್ತಾಗ್ಲಿಲ್ಲ, ಧೈರ್ಯವಾಗಿ ಕೇಳುವಂತ ಒಂದು ಹಕ್ಕು ಇದೆ. ನೀನ್ ಕೇಳಬೇಕು, ನೀನು ಉಪಯೋಗ ತಿಳ್ಕೋಬೇಕು. ಯಾವುದೇ ಒಂದು ವಸ್ತು ಆದ್ರೂ ಸರ್ಕಾರದಿಂದ ನನ್ನ ತರ ವಸತಿ ಕೇಂದ್ರ ಆಗಿರ್ಬೋದು, ಮತ್ತೆ ವಿದ್ಯಾರ್ಥಿ ವೇತನ ಆಗಿರ್ಬೋದು, ಒಂದು BPL ಕಾರ್ಡ್ ಆಗಿರ್ಬೋದು, ಪುಸ್ತಕಗಳು ಎಲ್ಲ ಸೈಕಲ್ ಕೊಡ್ತಾರೆ, ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಕೊಡ್ತಾರೆ. ನೀವು ಕೇಳುವಂತ ನನಗೆ ಸರ್ಕಾರದಿಂದ ಈ ರೀತಿ ಪತ್ರಿಕೆ ವರದಿಯಲ್ಲಿದೆ, ಮಾಧ್ಯಮಗಳಲ್ಲಿದೆ, ನನಗೆ ಯಾಕೆ ಕೊಡ್ಲಿಲ್ಲ ಸರ್ ಅಂತ ನೇರವಾಗಿ ಜಾಗೃತಿ, ನೀವು ಕೇಳುವಂತ ರೈಟ್ಸ್ ನಿನಗೆ ಇದೆ ಅಂತ ಹೇಳಿ ಜಾಗೃತಿಯನ್ನು ಮೂಡಿಸಿದ್ದೀನಿ ಸರ್. ಮತ್ತೆ ಜಲಮೂಲಗಳ ಸಂರಕ್ಷಣೆ ಬಗ್ಗೆನೂ ತಾವು ಕೆಲಸ ಮಾಡಿದ್ದೀರಾ? ಹೌದು ಸರ್. ಹೇಗೆ, ಅದು ಎಲ್ಲಿ ಮಾಡಿದ್ದಾರೆ? ಅದು ಗೋಣಿಕೊಪ್ಪದಲ್ಲಿ ಸರ್. ಮೊಟ್ಟ ಮೊದಲನೇದಾಗಿ ಪ್ರವಾಹ ಬಂತಲ್ಲ, ಪ್ರವಾಹ ಸಂದರ್ಭದಲ್ಲಿ ನೀರು ಎಲ್ಲ ರೋಡಿನ ಮೇಲೆ ಇತ್ತು ಸರ್. ಅಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಚರಂಡಿ ಇದೆ. ಆ ಚರಂಡಿ ಎಲ್ಲ ನನ್ನ ಅಂಗೈಯಗಳ ಕೈಯಷ್ಟು ಇರುತ್ತೆ ಸರ್. ಅದು ನೋಡಿ ನಾನು ಏನ್ ಮಾಡಿದೆ, ನಮ್ಮ ಸೋಮಣ್ಣ ಸರ್ ಅವರಿಗೂ TL ಶ್ರೀನಿವಾಸನಿಗೆ ಹೇಳಿದೆ, ಪತ್ರಕರ್ತರು ಸರ್, ಈ ತರ ವಿಚಾರಗಳೆಲ್ಲ ಇದೆಯಲ್ಲ, ಮಳೆ ಬಂದಿದೆ, ನೀರೆಲ್ಲ ಹೀಗಿದೆ, ಅಲ್ಲಿ ತೋಡಿದೆ, ಆ ತೋಡಿನಲ್ಲಿ ಎಲ್ಲ ಕಸ ಕಡ್ಡಿಗಳು ಎಲ್ಲ ಇದೆ, ಅಲ್ಲಿ ಜಲಚರ ಪ್ರಾಣಿಗಳು ನನ್ನ ತರ, ನಾನು ಮನುಷ್ಯ ಜೀವಿ ಆದರೂ ಅದು ಜಲಚರ ಜೀವಿಗಳು, ಅದಕ್ಕೂ ಒಳ್ಳೆ ಆಹಾರ ಬೇಕು, ಅದಕ್ಕೆ ಒಳ್ಳೆ ನೀರು ಬೇಕು, ಒಳ್ಳೆ ಗಾಳಿಯೂ ಬೇಕು, ಅದು ಒಂದು ಜೀವ ರಾಶಿ ಅಲ್ವಾ ಅಂತ ಇದು ಹೇಳುದು ಸರಿ, ಏನ್ ಮಾಡೋಣ ಅಂತ ಹೇಳಿದಾಗ ನಾವೆಲ್ಲ ಒಂದು ಸಭೆ ಎಲ್ಲ ಕರೆದು ಜಲಮೂಲ ಸಂರಕ್ಷಣಾ ಹೋರಾಟ ವೇದಿಕೆ ಅಂತ ಹೇಳಿ ಒಂದು ವೇದಿಕೆ ಸೃಷ್ಟಿ ಆಯ್ತು ಸರ್. ನಂತರ ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ಕೊಟ್ವಿ. ಜಲಮೂಲ ಸಂರಕ್ಷಣಾ ಹೋರಾಟ ವೇದಿಕೆ ಅಂತ ಹೇಳಿ ನಾವು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ವಿ. ಅಲ್ಲಿ ತೋಡು ಸೈಡ್ ಅಲ್ಲಿ ಎಲ್ಲ ಇದೆ, ಸ್ವಚ್ಛ ಮಾಡಬೇಕು. ಅಂದ್ರೆ ಗೋಣಿಕೊಪ್ಪ ನಗರದಲ್ಲಿ ಸರ್ ಪಕ್ಕದಲ್ಲಿ ತೋಡಿದೆ, ಕೀರೆಹೊಳೆ ಅಂತ. ಆ ಕೀರೆಹೊಳೆ ಪಕ್ಕನೇ ಮನೆಗಳಿವೆ. ಆ ಮನೆಗಳದು ಎಲ್ಲ ತ್ಯಾಜ್ಯ ವಸ್ತುಗಳು ತೀರಾ ನಮ್ಮ ಕಾವೇರಿ ಹೊಳೆಗೆ ಸೇರುವಂತದ್ದು. ಈ ಕೀರೆಹೊಳೆ ಫುಲ್ಲು ನಮ್ಮ ಕಾವೇರಿ ಹೊಳೆಗೆ ಸೇರುವಂತದ್ದು. ಲಕ್ಷ್ಮಣ ತೀರ್ಥ ಇರ್ಪು ಫಾಲ್ಸ್ ಅದು ಸಹ ಈ ಕಾವೇರಿ ಒಳಗೆ ಸೇರುವಂತ ತ್ಯಾಜ್ಯ ನೀರು ಎಲ್ಲ ಒಂದಾಗುತ್ತೆ. ಅಲ್ಲಿ ಜಲಚರ ಪ್ರಾಣಿಗಳು ಇರುತ್ತೆ, ಮೀನು ಇರುತ್ತೆ, ಎಲ್ಲ ನನ್ನ ತರ ಒಂದು ಜೀವಿ ಅಲ್ವಾ ಸರ್, ಮನುಷ್ಯರು ಬಳಸ್ತಾರೆ. ಅವಾಗ ಮನುಷ್ಯರಿಗೆ ಕಾಯಿಲೆಗಳು ಉಂಟಾಗುತ್ತೆ. ಜಲಚರ ಮೀನಿನಿಂದ ಆ ಮೀನನ್ನ ನಾವು ತಿಂದಾಗ ನಮಗೂ ಸಹ ಆರೋಗ್ಯ ಕೆಟ್ಟದ್ದು ಆಗುತ್ತೆ. ಹಾಗಾಗಿ ನಾವು ಇದ್ರ ಬಗ್ಗೆ ಹೋರಾಟವನ್ನ ಮಾಡಿದ್ವಿ ಸರ್. ಹೋರಾಟ ಮಾಡಿ ಈಗಾಗಲೇ ಸ್ವಲ್ಪ ನದಿ ದಡ ಅಲ್ಲಿ ಒಂದು ಸ್ವಲ್ಪ ಅಗಲವಾಗಿ ಇದೆ, ಪುನಃ ಅದು
ಮೊದಲ ಸ್ಥಿತಿಗೆ ಈಗ ಬಂದಿದೆ. ನಿರಂತರವಾಗಿ ಹೋರಾಟ ಮಾಡಲೇಬೇಕು. ಮಾಡಲೇಬೇಕು. ಇದರ ಬಗ್ಗೆ ನಮ್ಮ ಶಾಸಕರ ಗಮನಕ್ಕೂ ಸಹ ನಾನು ಈಗಾಗಲೇ ತಂದಿದ್ದೀನಿ ಸರ್. ಮತ್ತೆ ಹಿರಿಯ ನಾಗರಿಕರು, ವೃದ್ಧರು ಮತ್ತೆ ಅನಾಥ ಮಕ್ಕಳಿಗೂ ಕೂಡ ತಾವು ಸಹಾಯ ಮಾಡ್ತಾ ಇದ್ದಾರೆ. ಹೌದು ಸರ್. ಅವರ ಒಂದು ಕಲ್ಯಾಣವನ್ನು ಕೂಡ ತಾವು ಮಾಡ್ತಾ ಇದ್ದೀರಾ. ಹೌದು ಸರ್. ಯಾವ ರೀತಿಯಾಗಿ ಅಂತ? ಯಾವ ರೀತಿ ಅಂತ ಹೇಳಿದ್ರೆ, ಈಗ ಒಂದು ತಂದೆ ಮಗ ಎಲ್ಲರೂ ಫ್ಯಾಮಿಲಿ ಅಂತ ಹೇಳ್ದೆ ಇರ್ತಾರೆ. ಈಗ ಮುಖ್ಯದಾಗಿ ಕೊಡಗು ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆಸ್ತಿ ಮೇಲೆ ಒಂದು ಹಕ್ಕನ್ನು ಚಲಾಯಿಸುವಂತ ಸಿಚುವೇಶನ್ ಅಲ್ಲಿ ಬಂದಿದೆ. ಅಂದ್ರೆ ಮಾನವ ಸಂಬಂಧಗಳಿಗೆ ಬೆಲೆ ಇರೋದಿಲ್ಲ ಅಲ್ಲಿ ಬಂದಿದೆ. ಯಾಕೆಂತಂದ್ರೆ ತಂದೆ ವಯಸ್ಸಾಗಿರ್ತಾರೆ. ಈಗ RTC ಎಲ್ಲ ತಂದೆ ಹೆಸರಿನಲ್ಲೇ ಇರ್ತದೆ, ಮಗನ ಹೆಸರಿಗೆ ಆಗಿರುವುದಿಲ್ಲ. ಅಷ್ಟೊತ್ತಿಗೆ ಮಗನು ಮದುವೆ ಆಗಿರ್ತಾನೆ. ಆಗ ಹೆಂಡತಿ ಗಂಡನ ಹತ್ರ ಕೇಳ್ತಾರೆ, ಆಸ್ತಿ ನಮ್ಮ ಹೆಸರಿಗೆ ಬಂದೇ ಇಲ್ಲ ಅಂತ. ಆಗ ತಂದೆ ಮಗ ಇಬ್ರಾಳು ಜಗಳ ಆಡ್ತಾರೆ. ಜಗಳ ಆದಾಗ ಅಲ್ಲಿ ಕತ್ತಿ ಕೋವಿ ಬರೋ ಸಾಧ್ಯತೆ ಇರುತ್ತೆ. ಈಗ ಸಾಧ್ಯತೆ ಆಲ್ಮೋಸ್ಟ್ ಇದೆ. ಇವಾಗ ಎಲ್ಲ ಮಗ ತಂದೆನ ಕೊಲ್ಲೋದು, ತಂದೆ ಮಗನ ಕೊಲ್ಲೋದು. ಈಗ ಪತ್ರಿಕೆಯಲ್ಲಿ ನಾನು ದಿನನಿತ್ಯ ಓದ್ತಾ ಇದ್ದೀನಿ, ಕೆಲವೊಂದು ವರದಿಗಳು ಬರ್ತಾ ಇರ್ತದೆ. ಆಗ ವೃದ್ಧರು, ವಯಸ್ಸಾದವರು, 70 ವರ್ಷ 80 ವರ್ಷ ಆದವರು ಜಾಸ್ತಿ ಅವರೇ ಇವಾಗ ಎಲ್ಲ ತುತ್ತಾಗ್ತಿದ್ದಾರೆ. ಅವ್ರೇನ್ ಬರ್ತಾರೆ, ಮನೆ ಬಿಟ್ಟು ಬೀದಿಗೆ ಬಂದ್ಬಿಡ್ತಾರೆ. ಬೀದಿಗೆ ಬಂದಾಗ ನಾನು ಕೇಳಿದಾಗ, ನನ್ನ ಮಗ ಹೀಗೆ ಮಾಡ್ದ, ನನ್ನ ಮಗ ಹಾಗೆ ಮಾಡ್ದ, ನನ್ನ ಸೊಸೆ ಹೀಗೆ ಮಾಡಿದ್ರು, ಈ ತರ ಎಲ್ಲ ವಿಚಾರಗಳು ತುಂಬಾ ಬೆಳಕಿಗೆ ನನ್ನ ಹತ್ರ ಬಂದಿದೆ. ನನ್ನ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ. ಅಂಥವ್ರನ್ನ ನಾನು ಗುರುತಿಸಿ, ಸರಿ ಆಯ್ತು ನೀವುಗಳು ಮನೆಗೆ ಹೋಗ್ತೀರಾ? ಇಲ್ಲ, ಮಗನ ಹತ್ರ ನಾನು ಹೋಗಲ್ಲ, ನನ್ನ ಹೆಂಡತಿ ತೀರ್ಕೊಂಡ್ರು, ಮಗ ಇದ್ದಾರೆ, ಸೊಸೆ ಇದ್ದಾರೆ, ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಅದ ಕಾರಣದಿಂದ ನಾನು ಹೋಗಲ್ಲ, ನನ್ನನ್ನೆಲ್ಲಾದ್ರೂ ವೃದ್ಧಾಶ್ರಮಗಳಿಗೆ ಸೇರಿಸಿ ಅಂತ ಅಲ್ಲಿ ಈಗ ಊರವರಿಗೆ ತಿಳಿಸಿರ್ತೀನಿ. ಊರವರು ಅಲ್ಲಿ ಏನು ಹೇಳ್ತಾರೆ, ಆಯ್ತು ಮೇಡಮ್, ನೀವು ಅವ್ರನ್ನ ಸೇರಿಸೋದೇ ಉತ್ತಮ ಅಂತ ಹೇಳಿರ್ತಾರೆ. ಆಗ ಪಂಚಾಯತಿಯಿಂದ ಊರವ್ರ ಕೈಯಿಂದ ಎಲ್ಲ ನನ್ನ ಸಿಗ್ನೇಚರ್ ಲೆಟರ್ ಎಲ್ಲ ತಗೊಳ್ತೀನಿ ಸರ್. ತಗೊಂಡು ನಾನು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತೀನಿ. ಮತ್ತೆ ಅವರು ಅಲ್ಲಿ ವೃದ್ಧಾಶ್ರಮದಲ್ಲಿ 1-2 ವರ್ಷ ಇದ್ದು ಸತ್ತೋಗ್ತಾರೆ. ವೃದ್ಧಾಶ್ರಮದಿಂದ ನನಗೆ ಫೋನ್ ಕರೆ ಬರುತ್ತೆ. ಆವಾಗ ಇಂಥ ಗ್ರಾಮದಿಂದ ನೀವು ಕರೆದುಕೊಂಡು ಬಂದಿದ್ರಲ್ಲ, ಅವರು ತೀರು ಹೋಗಿದ್ದಾರೆ. ಹೌದಾ, ನಾವಿಲ್ಲಿ ಶವ ಸಂಸ್ಕಾರ ಮಾಡ್ಬೋದಾ? ಊರವರು ಬರೆದು ಕೊಟ್ಟಿದ್ದಾರಲ್ಲ ಲೆಟ್ರ್ ಅಂತ. ನಾನೆಂತ ಮಾಡ್ತೀನಿ, ಊರವರಿಗೆ ಫೋನ್ ಮಾಡ್ತೀವಿ. ಕುಟುಂಬದವ್ರು ಇರ್ತಾರೆ. ಈಗ ಹೆಚ್ಚಿನಾಗಿ ನಮ್ಮ ಜೊತೆಲಿ MT ಕಾರ್ಯಪ್ಪ ಅಂತ ಹೇಳೋರು ಇದ್ದಾರೆ. ಅವರು ಅಡ್ವೊಕೇಟ್. ಅವರು ನಮ್ಮ ಜೊತೆಲಿ ದಿನನಿತ್ಯದಲ್ಲಿ ಸಹಕರಿಸ್ತಾರೆ. ಅವರೇ ಸ್ನಾನ ಮಾಡಿಸ್ತಾರೆ ಸರ್. ಹಣಕಾಸಿನ ವಿಷಯದಲ್ಲೂ ಅಷ್ಟೇ ಸಹಾಯ ಮಾಡ್ತಾರೆ. ನಮ್ಮ ಗಾಡಿಲೇ ಕರ್ಕೊಂಡು ಹೋಗುವ ಅಂತ ಹೇಳ್ತಾರೆ. ಅವರ ಮಿಸ್ಸಸ್ಸು ಅಷ್ಟೇ ಸಹಕಾರ ನೀಡ್ತಾರೆ. ಇದೇ ರೀತಿ ಒಂದು ಮರಣವಾದಾಗ ಅವ್ರ ಊರಲ್ಲಿ ನಾನು ಕರ್ಕೊಂಡು ಹೋದಾಗ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದ್ರು. ನಾನು ಡೆತ್ ಸರ್ಟಿಫಿಕೇಟ್ ಎಲ್ಲಿಂದ ತಗೊಂಡು ಹೋಗ್ಲಿ? ಡೆತ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ನನಗೆ ಕರ್ಕೊಂಡೋಗಿ ಆಸರೆ ಫೌಂಡೇಶನ್ ಟ್ರಸ್ಟ್ ಆಗಿರ್ಬೋದು, ಆಟೋ ರಾಜ್ಯ ಸಂಸ್ಥೆ ಆಗಿರ್ಬೋದು, ನಾಯ್ಡು ನಗರದಲ್ಲಿ ವೃದ್ಧಾಶ್ರಮ ಆಗಿರ್ಬೋದು, ನಿರಾಶ್ರಿತರ ಕೇಂದ್ರ ಮೈಸೂರು, ಅದು ಗೌರ್ಮೆಂಟ್ ಅದು ಆಗಿರ್ಬೋದು. ಸತ್ತ ಮೇಲೆ ಅವರೇ ನನಗೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಕೊಡಬೇಕು. ನಾನು ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂತಿದ್ರೆ ಅದು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನನ್ನ ಜೊತೆಲೇ ವಾದ ಮಾಡಿದ ದಿನಗಳು ನನ್ನ ಜೀವನದಲ್ಲಿ ನಡೆದಿದ್ದೆ. ಈ ತರ ಸಹಾಯ ಮಾಡಕ್ ಹೋದಾಗ ಸಾಕಷ್ಟು ಅಡೆತಡೆಗಳು ಸರ್. ನಾನು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ದ ಕಾರಣದಿಂದ ಎಲ್ಲವನ್ನ ಬಿಡಬೇಕಾಗತ್ತೆ. ಲಾಸ್ಟಿಗೆ ನಾನು ನ್ಯಾಯಾಧೀಶರ ಮುಂದೆ ಕಟಕಟೆಯನ್ನು ನಿಲ್ಲುವಂತ ಸಂದರ್ಭ ಸಹ ಬರಬಹುದು ಸರ್. ನ್ಯಾಯಾಲಯಗಳಿಗೂ ಕೂಡ ಓಡಾಡಿರುವಂತ ಸಂದರ್ಭಗಳು ಬರ್ಬೋದು. ಯಾಕಂದ್ರೆ ಅವನು ಸತ್ತೋದಂತ ದಿನಗಳಲ್ಲಿ ಕಟಕಟೆ ಮೇಲೆ ನೀವು ಕರ್ಕೊಂಡು ಹೋಗಿದ್ದು, ಅಲ್ಲಿ ಕುಟುಂಬಸ್ಥರು ಹೂಡ್ಬೋದು ನನ್ನ ಮೇಲೆ, ನೀವೇ ಕರ್ಕೊಂಡು ಹೋಗಿದ್ದು, ಸತ್ತು ಹೋಗಿದ್ದಾನೆ ಅಂತ. ಅಂದ್ರೆ ಎಲ್ಲವನ್ನ ನಾನು ಅನುಭವಿಸ್ಬೇಕಾಗತ್ತೆ ಸರ್. ಅಂದ್ರೆ ನನ್ನ ಮನಸ್ಸಿನಲ್ಲಿ ಇಲ್ಲ, ನಾನು ಸಮಾಜ ಸೇವೆಯಲ್ಲಿ ಮುಂದುವರಿಸಬೇಕು, ನಾನು ಇವರಿಗೆ ಒಂದು ಆಶಯ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಗುರಿ ಇಟ್ಕೊಂಡೇ ನಾನು ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈಗ? ಇವಾಗ ನಾನು ಸಮಾಜ ಸೇವೆಯಲ್ಲಿ 21 ವರ್ಷ ಕಾಲಿಟ್ಟಿದ್ದೀನಿ. 2 ದಶಕವನ್ನ ಪೂರ್ಣಗೊಳಿಸಿದ ನಿಮ್ಮ ಈ ಒಂದು ಸೇವೆಯನ್ನ ಸರ್ಕಾರ ಗುರುತಿಸಿ ಈ ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ತಮಗೆ ನೀಡಿದೆ. ಮಾನ್ಯ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಈ ಪ್ರಶಸ್ತಿಯನ್ನ ನೀಡಿದಾಗ ಹೇಗನ್ನಿಸ್ತು? ತುಂಬಾ ಖುಷಿ ಆಯ್ತು ಸರ್. ಏನಂದ್ರು ಅವರು? ನಾನು ಅವ್ರ ಜೊತೆಲಿ ಮಾತಾಡಿದೆ ಸರ್. ಅವರು ಕ್ರಿಕೆಟ್ ಪ್ಲೇಯರ್ ಅಂತ ಹೇಳಿದ್ರು. ಪಡಿಕಲ್ ಕುಸುಮ ಚಂದ್ರಶೇಖರ್ ಅವರು ಅಂತ ಅವಾರ್ಡ್ ಕೊಡ್ಲಿಕ್ಕೆ ಕರೆದ್ರು. ನನಗೆ ಅವಾರ್ಡ್ ಕೊಟ್ಟ ನಂತರ ಅವ್ರನ್ನ ಕಾಲಿಡಿದು ಮಾತಾಡಿಸಿದ್ದು. ಯಾಕೆಂತಂದ್ರೆ ನಮ್ಮ ಕೊಡಗಿನಲ್ಲಿ ನಾನು ಜನಿಸಿದ್ದ ಕಾರಣದಿಂದ ನಮ್ಮ ಒಂದು ಸಂಸ್ಕೃತಿ ಏನಂತ ಹೇಳಿದ್ರೆ ಕಾಲು ಹಿಡಿದು ಮಾತಾಡಿಸುವಂತದ್ದು, ಕಂಡಾಗ ನಮಸ್ಕರಿಸೋದು. ಹೌದು. ನಿಮ್ಮ ಕುಟುಂಬದವ್ರಿಗೆ ಬಹಳ ಸಂತೋಷ ಆಗಿರ್ಬೇಕಲ್ವಾ? ಹೌದು ಸರ್, ಆಗಿದೆ ಸರ್. ನಿಮ್ಮ ಮನೆಯವರಾಗ್ಬೋದು, ತಂದೆ ತಾಯಿಗಳು ಎಲ್ಲರಿಗೂ ಖುಷಿಯಾಗಿದೆ. ಮತ್ತೆ ನಾನು ಕ್ರಿಕೆಟ್
ಪ್ಲೇಯರ್ ಅಂತ ಸಹ ಅವ್ರ ಹತ್ರ ಹೇಳ್ಕೊಂಡೆ. ಕ್ರಿಕೆಟ್ ಪ್ಲೇಯರಾ, ನಾನು ಸಹ ಕ್ರಿಕೆಟ್ ಪ್ಲೇಯರ್ ಅಂತ ಅವರ ಮುಖದಲ್ಲಿ ತುಂಬಾ ನಗು ಕಾಣ್ತಾ ಇತ್ತು. ನನ್ನ ಜೊತೆಲಿ ಒಂದು ಕ್ರಿಕೆಟ್ ಪ್ಲೇಯರ್ ಲೇಡಿ ಈ ವಯಸ್ಸಿನಲ್ಲೂ ಕ್ರಿಕೆಟ್ ಆಡ್ತಿಂತ. ಹೌದು ಸರ್. ಅಂದ್ರೆ ಈ ಒಂದು ಪ್ರಶಸ್ತಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಸ್ಫೂರ್ತಿ ಕೊಟ್ಟಿದೆ. ಈಗ ಸಮಾಜ ಸೇವೆಯಲ್ಲಿ ಮುಂದುವರಿಯಲು. ಸಮಾಜ ಸೇವೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಸ್ಫೂರ್ತಿಯನ್ನು ಕೊಟ್ಟಿದೆ ಸರ್. ಹೇಗೆ ಮುಂದುವರಿಬೇಕು ಅಂತ ಇದ್ದೀರಾ? ನಾನೀಗ ಈ ರೀತಿಯಲ್ಲೇ ಬಂದಿದ್ದೀನಲ್ಲ ಸರ್, ಇವಾಗ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಮುಖ್ಯವಾಗಿ ನಿರ್ಗತಿಕರಿಗೆ ಮೊದಲನೇದಾಗಿ ಒಂದು ಸರ್ಕಾರದ ವತಿಯಿಂದ ಕೇಂದ್ರ ನನಗೆ ಒಂದು ಮಾಡಿಕೊಟ್ರೆ ನನ್ನ ಸಮಾಜ ಸೇವೆಯನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ ಸರ್. ಅದರದ್ದು ಎಲ್ಲ ಆಗು ಹೋಗುಗಳ ಬಗ್ಗೆ ಇನ್ಚಾರ್ಜ್ ನಾನೇ ತಗೊಳ್ತೀನಿ, ನನ್ನ ಜೀವಾವಧಿ ಇರುವ ಗಂಟ. ಅದು ಒಂದು ನನಗೆ ಆಗ್ಲೇಬೇಕು ಸರ್. ಹೆಬ್ಬಯಕೆ ನಿಮ್ದು. ಹೌದು. ಆತ್ಮೀಯ ಕೇಳುಗರೆ, ತಮಗೆ ಪಡಿಕಲ್ ಕುಸುಮಾವತಿ ಅವರ ಈ ಸಮಾಜ ಸೇವೆಯ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂತ ಅಂದರೆ ಅವರ ಸಂಪರ್ಕ ಸಂಖ್ಯೆ, ಮೊಬೈಲ್ ದೂರವಾಣಿ ಸಂಖ್ಯೆ 7349062791. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 7349062791. ತುಂಬ ಸಂತೋಷ ಕುಸುಮಾವತಿಯವರೇ, ನಿಮಗೆ ಈ ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿರುವಂಥ ಸಂದರ್ಭದಲ್ಲಿ ನಮ್ಮ ಆಕಾಶವಾಣಿಯ ಸ್ಟುಡಿಯೋಗೆ ಆಗಮಿಸಿ ನಿಮ್ಮ ಈ ಸಮಾಜ ಸೇವೆಯ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಾ. ನೀವು ಇದೇ ರೀತಿ ಮುಂದುವರಿಯಿರಿ, ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗುರಿ ಎನ್ನುವಂಥ ಒಂದು ಆಶಯದೊಂದಿಗೆ ನಮ್ಮ ಸಂದರ್ಶನವನ್ನು ಮುಗಿಸೋಣ. ಇದೇ ರೀತಿ ನಿಮ್ಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಮಸ್ಕಾರ. ನಮಸ್ತೆ ಸರ್. ಶ್ರೋತೃಗಳೇ, ಇದುವರೆಗೆ 2025-26ನೇ ಸಾಲಿನ ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾದ ಪೊನ್ನಂಪೇಟೆ ಕೈಕೇರಿಯ ಪಡಿಕಲ್ ಕುಸುಮಾವತಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು. ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಶ್ರೋತೃ ಬಾಂಧವರೇ. ಅದುವರೆಗೆ ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.